ಕಿಷ್ಕಿಂಧ ಅಂಜನಾದ್ರಿ ಭಾಗವನ್ನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಬೇರ್ಪಡಿಸಬೇಕು. ಪತ್ರಕರ್ತ ಕೆ ನಿಂಗಜ್ಜ. ಪ್ರವಾಸೋದ್ಯಮಕ್ಕೆ 30% ಆದಾಯ ತರುವ ಕಿಷ್ಕಿಂಧ ಅಂಜನಾದ್ರಿ ಆದ್ಯತೆಗೆ ಆಗ್ರಹ. ಭೌಗೋಳಿಕ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಆನೆಗೊಂದಿ ಸಾಣಾಪುರ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಅಗತ್ಯ. ಗಂಗಾವತಿ ರಾಜ ಶ್ರೀರಂಗದೇವರಾಯಲು ವೇದಿಕೆ. ತಾಲೂಕಿನ ಕಿಷ್ಕಿಂಧ ಅಂಜನಾದ್ರಿ ಭಾಗದ 4 ಗ್ರಾಮ ಪಂಚಾಯಿತಿಗಳನ್ನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಬೇರ್ಪಡಿಸುವ ಮೂಲಕ ಪ್ರತ್ಯೇಕ ಕಿಷ್ಕಿಂಧ ಅಭಿವೃದ್ಧಿ ಪ್ರಾಧಿಕಾರದ ರಚಿಸಿ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡುವ ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ನೀಡುವಂತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಾಗೂ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಸರ್ಕಾರಕ್ಕೆ ಮನವಿ ಮಾಡಿದರು. ಅವರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕೊಪ್ಪಳ ಜಿಲ್ಲೆಯ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದ ಅಭಿವೃದ್ಧಿ ಸುದ್ದಿಗೋಷ್ಠಿಯಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಸವಾಲು ಸಾಧ್ಯತೆ ಕುರಿತು ಮಾತನಾಡಿದರು. ಮೈಸೂರಿನ ದಸರಾ ಉತ್ಸವ ಆಗುತ್ತೆ, ಬೆಳ್ಳುಚಿಕ್ಕಿ ಉತ್ಸವ ಆಗುತ್ತೆ, ಜಲಪಾತಗಳ ಉತ್ಸವ ಆಗುತ್ತೆ. ಆನೆಗೊಂದಿ ಉತ್ಸವಕ್ಕೆ, ಕನಗಿರಿ ಉತ್ಸವಕ್ಕೆ ನಾವು ಗೋಗರಿಬೇಕು, ಸರ್ಕಾರಕ್ಕೆ ಗೋಗರಿಬೇಕು. ಹಲವಾರು ವರ್ಷಗಳಲ್ಲಿ ಉತ್ಸವ ನಡೆದರೆ ಅವುಗಳ ಬಾಕಿ ಹಣ ಇನ್ನೂ ಉಳಿದಿರುತ್ತೆ, ಯಾವುದೇ ಸರ್ಕಾರ ಇರಲಿ. ಆದ್ದರಿಂದ ನಮ್ಮಲ್ಲಿ ಜಾಗೃತಿ ಮೂಡೋ ತನಕ ನಮ್ಮ ಪ್ರವಾಸಿ ತಾಣಗಳು ನಮ್ಮ ಆಸ್ತಿ, ನಮ್ಮ ಪರಿಸರ ನಮ್ಮ ಆಸ್ತಿ, ಅವುಗಳ ಬಗ್ಗೆ ಜಾಗೃತಿ ಎಲ್ಲಿವರೆಗೂ ಮೂಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರವಾಸೋದ್ಯಮ ಬೆಳೆಯಲ್ಲ. ನಾವೇನೇ ಮಾಡಿದರೂ ಬೇರೆಯವರು, ಬೇರೆ ಜಿಲ್ಲೆಯವರು, ಬೇರೆ ಭಾಗದವರು ಅನುಮಾನದಿಂದ ನೋಡ್ತಾರೆ. ಸಾಧ್ಯತೆಗಳ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು. ಈ ಸವಾಲುಗಳಂದ್ರೆ, ಉದಾಹರಣೆಗೆ ಕಳೆದ 3 ವರ್ಷಗಳ ಹಿಂದೆ ನಮ್ಮವರೇ ಸಾರಿಗೆ ಸಚಿವರಾಗಿದ್ದರು. ಅಂಜನಾದ್ರಿ ಪ್ರದೇಶ ಪ್ರವರ್ಧಮಾನಕ್ಕೆ ಬಂದಾಗ ಸಾವಿರಾರು ಜನ ನಿತ್ಯವೂ ಹನುಮ ಭಕ್ತರಲ್ಲಿ ಬರುವ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಹಲವಾರು ವರದಿಗಳನ್ನು ಬರೀತಾರೆ. ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಅಂಜನಾದ್ರಿಗೆ ಬಸ್ ವ್ಯವಸ್ಥೆ ಮಾಡಬೇಕು. ಹಾಗಾದಾಗ ಮಾತ್ರ ಅಲ್ಲಿ ಬಂದು ತಮ್ಮ ದೇವರ ದರ್ಶನ ಪಡಿತಾರೆ ಅಥವಾ ಪ್ರವಾಸಕ್ಕಾಗಿ ಬರ್ತಾರೆ ಅಂದಾಗ ಆಗಿನ ಸಚಿವರು ಒಂದು ಆರ್ಡರ್ ಮಾಡ್ತಾರೆ. ಅದು ಈಗ ಅನುಷ್ಠಾನ ಆಗಿದೆ 3 ವರ್ಷಗಳ ನಂತರ. ನಾನು ಮೊನ್ನೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ನೋಡಿದೆ, ಬಾದಾಮಿಯಿಂದ ಒಂದು ಬಸ್ ಬರುತ್ತೆ, ಗಜೇಂದ್ರಗಢದಿಂದ ಒಂದು ಬಸ್ ಬರುತ್ತೆ, ರಾಯಚೂರಿಂದ ಒಂದು ಬಸ್ ಬರುತ್ತೆ, ಬಳ್ಳಾರಿಯಿಂದ ಒಂದು ಬಸ್ ಬರುತ್ತೆ, ಕೊಪ್ಪಳದಿಂದ ಒಂದು ಬಸ್ ಬರುತ್ತೆ, ಹೊಸಪೇಟೆಯಿಂದ 100 ಬಸ್ ಬರುತ್ತೆ. ಇದು ಸಾಲದು. ನಾವು ಧರ್ಮಸ್ಥಳಕ್ಕೆ ರಾಜ್ಯದ ಬೀದರ್ನಿಂದ ಚಾಮರಾಜನಗರದಲ್ಲಿ ಬಸ್ಸಿನ ಬರ್ತಾವೆ ಧರ್ಮಸ್ಥಳಕ್ಕೆ. ಅದರಂತೆ ನಮ್ಮ ಅಂಜನಾದ್ರಿ ಹಾಕಬೇಕು.